ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆರೆಮೀಯ ಪ್ರವಾದನೆ ಗ್ರಂಥ 39ನೇ ಅಧ್ಯಾಯ 18ನೇ ವಾಕ್ಯ. ನೀನು ನನ್ನಲ್ಲಿ ಭರವಸೆ ಬಿಟ್ಟ ಕಾರಣ ನಿನ್ನನ್ನು ರಕ್ಷಿಸುವೆನು. ನೀನು ಖಡ್ಗಕ್ಕೆ ತುತ್ತಾಗದೆ ಅದರ ಬಾಯೊಳಗಿಂದ ನಿನ್ನ ಪ್ರಾಣವನ್ನು ಸೆಳೆಕೊಂಡು ಹೋಗುವಿ. ಇದು ಯೆಹೋವನ ನುಡಿ. ದೇವರ ವಾಕ್ಯದಲ್ಲಿ ಯೆರೆಮೀಯನು ಮಾಡುತ್ತಿರುವಂಥ ಪ್ರವಾದನೆಗಳನ್ನು ನಾವು ನೋಡ್ತಾ ಇದ್ದೇವೆ. ಮುಖ್ಯವಾಗಿ ಬಾಬೇಲ್ನವರು ಯಹೂದ್ಯರನ್ನು ಹಿಡಿದುಕೊಂಡು ಹೋಗುವಂತಹ ಪ್ರಯತ್ನಕ್ಕೆ ಅವರು ಬರ್ತಾ ಇರುವಾಗ ಯೆರೆಮೀಯನ ಮೂಲಕವಾಗಿ ದೇವರು ಮಾತಾಡ್ತಾ ಇದ್ದಾರೆ. ಎಬೆದ್ಮೆಲೆಕನಿಗೆ ಮುಖ್ಯವಾಗಿ ಯೆರೆಮೀಯನ ಮೂಲಕ ದೇವರು ಮಾತಾಡ್ತಾ ಇದ್ದಾರೆ. ಅದರ 15ನೇ ವಾಕ್ಯದ ಹೆಡ್ಡಿಂಗಲ್ಲಿ ಓದ್ತೀವಿ, ಎಬೆದ್ಮೆಲೆಕನಿಗೆ ಆದ ವಾಗ್ದಾನ. ಅವರು ಆಲ್ರೆಡಿ ಯೆರೆಮೀಯನು ಕಾರಾಗೃಹದ ಅಂಗಳದಲ್ಲಿ ಸೆರೆಯಾಗಿದ್ದಾರೆ. ಆಗ ದೇವರು ಅವ್ರಿಗೆ ಹೇಳ್ತಾ ಇದ್ದಾರೆ, ನೀನು ಹೋಗಿ ಕೂಷ್ಯನಾದ ಎಬೆದ್ಮೆಲೆಕನಿಗೆ ಹೀಗೆ ಹೇಳು. ಕೂಷ್ಯನಾದಂತಹ ಎಬೆದ್ಮೆಲೆಕನಿಗೆ ಹೀಗೆ ಹೇಳು, ನಾನು ನುಡಿದ ಮೇಲನ್ನಲ್ಲ, ನುಡಿದ ಕೇಡನ್ನೇ ಈ ಪಟ್ಟಣದ ಮೇಲೆ ಬರಮಾಡ್ತೇನೆ. ಅದು ಆ ದಿನದಲ್ಲಿ ನಿನ್ನ ಕಣ್ಣೆದುರಿಗೆ ಆಗುವುದು. ಆದರೆ ಏನು ಮಾಡ್ತೀನಿ, ಆ ದಿನದಲ್ಲಿ ನಾನು ನಿನ್ನನ್ನು ಉದ್ಧರಿಸ್ತೇನೆ. ನೀನು ಹೆದರುವ ಮನುಷ್ಯರ ಕೈಗೆ ಸಿಗಲ್ಲ. ಅರ್ಥ, ದೇವರು ಎಬೆದ್ಮೆಲೆಕನಿಗೆ ಒಂದು ವಾಗ್ದಾನ ಕೊಡ್ತಾ ಇದ್ದಾರೆ. ನಾನು ನಿನ್ನನ್ನು ಉದ್ಧರಿಸ್ತೇನೆ, ನಾನು ನಿನ್ನ ಸಂಗಡ ಇರ್ತೀನಿ, ನಾನು ನಿನ್ನ ಕರ ಹಿಡಿತೀನಿ, ನಿನ್ನನ್ನು ನಾನು ರಕ್ಷಿಸ್ತೀನಿ. ಯಾಕೆ ರಕ್ಷಿಸ್ತೀನಿ? ನೀನು ನನ್ನಲ್ಲಿ ಭರವಸೆ ಬಿಟ್ಟ ಕಾರಣ. ಇತರ ರಾಜರುಗಳನ್ನು, ಇತರ ವ್ಯಕ್ತಿಗಳನ್ನು ನೀನು ಭರವಸೆ ಬಿಡದೆ ನೀನು ನನ್ನಲ್ಲಿ ಭರವಸೆ ಇಟ್ಟಿದ್ದರಿಂದ ನಾನು ನಿನ್ನನ್ನು ರಕ್ಷಿಸ್ತೇನೆ. ಈ ಬೆಳಗ್ಗೆ ನನ್ನ ಮಾತನ್ನು ಕೇಳುವಂಥ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನಮ್ಮನ್ನು ರಕ್ಷಿಸುವಂತಹ ಒಬ್ಬ ದೇವರಿದ್ದಾನೆ. ಯಾವಾಗ ನಮ್ಮನ್ನು ರಕ್ಷಿಸ್ತಾನೆ? ನಾವು ದೇವರಲ್ಲಿ ಆಶ್ರಯ ಬಿಡುವಾಗ, ದೇವರ ಮುಖವನ್ನು ನೋಡುವಾಗ ನಮ್ಮನ್ನು ರಕ್ಷಿಸುವಂತಹ ಒಬ್ಬ ದೇವರಿದ್ದಾನೆ. ನಮಗೆ ಸಹಾಯ ಮಾಡುವಂತಹ ಒಬ್ಬ ದೇವರಿದ್ದಾನೆ. ಕಾರಣ, ಅಲ್ಲಿ ಈಗ ಬಾಬೇಲಿನ ಅರಸರು ಬಂದು ಇವರನ್ನು ಹಿಡಿಯುವುದಕ್ಕಾಗಿ ಪ್ಲ್ಯಾನ್ ಮಾಡ್ತಾರೆ, ಇವರನ್ನು ಕೊಲ್ಲಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡುವಾಗ ದೇವರ ವಾಕ್ಯ ಹೇಳ್ತದೆ, ನೀನು ಖಡ್ಗಕ್ಕೆ ತುತ್ತಾಗದೆ ಅದರ ಬಾಯೊಳಗಿಂದ ನಿನ್ನ ಪ್ರಾಣವನ್ನು ರಕ್ಷಿಸ್ಕೊಳ್ತೀಯ. ಅದರ ಅರ್ಥ, ಖಡ್ಗ ತಗೊಂಡು ನಿನ್ನನ್ನು ಕಡಿಯುವುದಕ್ಕಾಗಿ, ನಿನ್ನನ್ನು ಸಾಯಿಸುವುದಕ್ಕಾಗಿ ಅವರು ಬರಬಹುದು, ಆದರೆ ನಿನ್ನನ್ನು ರಕ್ಷಿಸುವುದಕ್ಕಾಗಿ ನಾನಿದ್ದೇನೆ. ಯಾಕೆ ಗೊತ್ತಾ? ನಾನು ನಿನ್ನ ಸಹಾಯವಾಗಿ ನಿಲ್ತೇನೆ, ನಾನು ನಿನ್ನ ಹತ್ರ ನಿಲ್ತೇನೆ. ಕಾರಣ ಏನು? ನೀನು ನನ್ನಲ್ಲಿ ಭರವಸೆ ಬಿಟ್ಟ ಕಾರಣ. ಎಬೆದ್ಮೆಲೆಕನು ದೇವರ ಮೇಲೆ ಭರವಸೆ ಇಡ್ತಾನೆ, ಖಡ್ಗದ ಮೇಲೆ ಭರವಸೆ ಇಡಲಿಲ್ಲ, ಅಥವಾ ಶೂರರ ಮೇಲೆ ಭರವಸೆ ಇಡಲಿಲ್ಲ. ಅವನು ದೇವರ ಮೇಲೆ ಭರವಸೆ ಇಟ್ಟ. ದೇವರ ಮುಖವನ್ನು ನೋಡಿದಾಗ ದೇವರು ಅವನಿಗೊಂದು ವಾಗ್ದಾನ ಕೊಡ್ತಾ ಇದ್ದಾರೆ, ನಾನು ನಿನ್ನನ್ನು ರಕ್ಷಿಸ್ತೇನೆ. ನಿನ್ನನ್ನು ರಕ್ಷಿಸುವುದಕ್ಕೆ ಶಕ್ತನಾಗಿ ನಾನು ನಿಂತಿದ್ದೇನೆ. ಎಷ್ಟೋ ಸಂದರ್ಭಗಳಲ್ಲಿ ಮನುಷ್ಯರಾದಂತಹ ನಾವು ನಮ್ಮ ಜೀವಿತದಲ್ಲಿ ಇತರ ವ್ಯಕ್ತಿಗಳ ಮೇಲೆ ಆಶ್ರಯ ಇಡ್ತೀವಿ, ಇತರ ವ್ಯಕ್ತಿಗಳನ್ನು ನಾವು ನೋಡ್ತೀವಿ, ಅವರು ನಮಗೆ ಸಹಾಯ ಮಾಡ್ಬೋದು, ಅವರು ನಮ್ಮನ್ನು ರಕ್ಷಿಸ್ತಾರೆ, ಅವರು ನಮ್ಮ ಸಂಗಡ ಇರ್ತಾರೆ ಎಂಬುದಾಗೆಲ್ಲ ನಾವು ಯೋಚನೆ ಮಾಡ್ತೀವಿ. ಆದರೆ ದೇವರ ವಾಕ್ಯ ನಮಗೆ ತಿಳಿಸ್ತದೆ, ನಮ್ಮ ಜೀವಿತದಲ್ಲಿ ನನ್ನನ್ನು, ನಿಮ್ಮನ್ನು ರಕ್ಷಿಸುವಂತಹ ಒಬ್ಬ ದೇವರಿದ್ದಾನೆ. ನಮಗೆ ಸಹಾಯ ಮಾಡುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಯಾವಾಗ ನಮ್ಮನ್ನು ಸಹಾಯ ಮಾಡ್ತಾನೆ? ನಾವು ಆತನಲ್ಲಿ ಭರವಸೆ ಬಿಡುವಾಗ. ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ರಕ್ಷಿಸೋದು ಸುಮ್ಮನೆ ಅಲ್ಲ, ನೀನು ನನ್ನಲ್ಲಿ ಭರವಸೆ ಬಿಟ್ಟ ಕಾರಣ. ಏಕೆಂದರೆ ಎಬೆದ್ಮೆಲೆಕನಿಗೆ ಒಂದು ನಂಬಿಕೆ ಇತ್ತು, ಕತ್ತಿಗಿಂತಲೂ ಪವರ್ಫುಲ್ ಆಗಿದೆ ದೇವರ ಸಾನ್ನಿಧ್ಯ ಅನ್ನೋದು. ದೇವರು ಕತ್ತಿಗಿಂತಲೂ ಶಕ್ತನಾದ ದೇವರೆಂಬುದಾಗಿ ಒಂದು ನಂಬಿಕೆ ಎಬೆದ್ಮೆಲೆಕನಿಗಿದ್ದರಿಂದ ಅವನು ದೇವರ ಮುಖವನ್ನು ನೋಡ್ತಾ ಇದ್ದಾನೆ, ದೇವರಲ್ಲಿ ಆಶ್ರಯಿಸ್ತಾ ಇದ್ದಾನೆ, ದೇವರಲ್ಲಿ ಪೂರ್ಣವಾಗಿ ಭರವಸೆಯನ್ನು ಇಡ್ತಾ ಇದ್ದಾನೆ. ಹಾಗೆ ಭರವಸೆಯನ್ನು ಇಟ್ಟಂದರಿಂದ ದೇವರು ಅವನಿಗೊಂದು ವಾಗ್ದಾನ ಕೊಡ್ತಾ ಇದ್ದಾರೆ, ನಾನು ನಿನ್ನನ್ನು ರಕ್ಷಿಸ್ತೇನೆ. ಪ್ರಿಯ ದೇವರ ಮಕ್ಕಳೇ, ಈ ಒಂದು ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯದ ಮೂಲಕ ನಾನು ನಿಮಗೆ ಹೇಳುವುದೇನೆಂದರೆ, ನೀವು ದೇವರಲ್ಲಿ ಭರವಸೆ ಬಿಡೋದಾದರೆ, ಆತನ ಮುಖವನ್ನು ನೋಡೋದಾದರೆ ನಮ್ಮನ್ನು ರಕ್ಷಿಸುವಂತಹ ಒಬ್ಬ ದೇವರಿದ್ದಾನೆ. ನಮಗೆ ಸಹಾಯ ಮಾಡುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆದರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಇತರರ ಮೇಲೆ ಆಶ್ರಯಿಸ್ತೇವೆ, ಇತರ ವ್ಯಕ್ತಿಗಳ ಮೇಲೆ ಆಶ್ರಯಿಸ್ತೀವಿ, ಇತರ ವ್ಯಕ್ತಿಗಳನ್ನು ನಾವು ನೋಡ್ತೀವಿ, ಅವ್ರು ನಮಗೆ ಸಹಾಯ ಮಾಡಬಹುದು, ಇವರು ನಮಗೆ ಸಹಾಯ ಮಾಡಬಹುದೆಂಬ ಒಂದು ನಿರೀಕ್ಷೆಯಲ್ಲಿ ನಾವು ಇರ್ತೀವಿ. ಆದರೆ ಅವರೆಲ್ಲರೂ ನಮ್ಮನ್ನು ಕೈ ಬಿಡುವಂಥ ಒಂದು ಸಂದರ್ಭ, ಎಲ್ಲರೂ ನಮ್ಮಿಂದ ದೂರ ಆಗುವಂಥ ಸಂದರ್ಭ ಬರ್ತದೆ. ಆದರೆ ದೇವರಲ್ಲಿ ಆಶ್ರಯಿಸುವಾಗ, ದೇವರ ಮುಖವನ್ನು ನೋಡುವಾಗ ನಮ್ಮನ್ನು ರಕ್ಷಿಸುವಂತಹ ಒಬ್ಬ ದೇವರಿದ್ದಾನೆ. ನಮಗೆ ಸಹಾಯ ಮಾಡುವ
ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ಬೆಳಗ್ಗೆ ಕರ್ತನಲ್ಲಿ ನಾವು ಭರವಸೆ ಇಡೋಣ, ಕರ್ತನ ಮುಖವನ್ನು ನೋಡೋಣ. ಕರ್ತನಲ್ಲಿ ನಾವು ಆಶ್ರಯಿಸುವಾಗ ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆದ್ದರಿಂದ ಈ ದಿವಸಗಳಲ್ಲಿ ದೇವರ ಮೇಲೆ ಪೂರ್ಣವಾದ ಭರವಸೆಯನ್ನು ಇಟ್ಟುಕೊಂಡು ನಾವು ಮುಂದೆ ಸಾಗುವಂತೆ ದೇವರು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ಕಾರಣ 25ನೇ ಕೀರ್ತನೆಯಲ್ಲಿ ದಾವೀದನು ಹೇಳ್ತಾನೆ, ನನ್ನ ದೇವರೇ ನಿನ್ನನ್ನೇ ನಂಬಿದ್ದೇನೆ, ನನಗೆ ಆಶಾಭಂಗಪಡಿಸಬೇಡ. ಹೌದು, ನಾವು ದೇವರನ್ನೇ ನಂಬುವಾಗ, ದೇವರಲ್ಲಿ ಆಶ್ರಯಿಸುವಾಗ ನಮ್ಮನ್ನು ರಕ್ಷಿಸುವಂತಹ ಒಬ್ಬ ದೇವರಿದ್ದಾನೆ, ನಮಗೆ ಸಹಾಯ ಮಾಡುವಂತಹ ಒಬ್ಬ ದೇವರಿದ್ದಾನೆ. ಕಳೆದ ದಿನಗಳೆಲ್ಲ ನಾವು ಆತನಲ್ಲಿ ಆಶ್ರಯಿಸಿದಾಗ ನಮಗೆ ಸಹಾಯ ಮಾಡಿದಂತಹ ಒಬ್ಬ ದೇವರು, ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡಿದ ಸರ್ವಶಕ್ತನಾದ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ಆ ದೇವರಲ್ಲಿ ನಾವು ಆಶ್ರಯಿಸೋಣ, ದೇವರ ಮುಖವನ್ನು ನೋಡೋಣ. ಯೆರೆಮೀಯನ ಮೂಲಕ ದೇವರು ಎಬೆದ್ಮೆಲೆಕನಿಗೆ ಹೇಳ್ತಾನೆ, ನೀನು ನನ್ನಲ್ಲಿ ಭರವಸವಿಟ್ಟ ಕಾರಣ ನಾನು ನಿನ್ನನ್ನು ರಕ್ಷಿಸ್ತೇನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಸಮಯಕ್ಕಾಗಿ ಸ್ತೋತ್ರ. ನಮ್ಮನ್ನು ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ ಅಪ್ಪ. ನಾವು ನಿನ್ನಲ್ಲಿ ಭರವಸೆ ಬಿಟ್ಟು ನಿನ್ನಿಂದ ಬಿಡುಗಡೆಯನ್ನು, ರಕ್ಷಣೆಯನ್ನು ಹೊಂದಿಕೊಳ್ಳುವ ಹಾಗೆ ಕರ್ತನೆ ನೀ ನಮಗೆ ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ನಿನ್ನಲ್ಲಿ ಆಶ್ರಯಿಸಿ ಬಿಡುಗಡೆಯನ್ನು ಹೊಂದಿಕೊಂಡು ನಿನ್ನ ಮುಖವನ್ನು ನೋಡುತ್ತಾ ಮುಂದೆ ಸಾಗುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.